ಹೊರ ಜಗತ್ತಿಗೆ ಈ ಗಣಿ ಅಪರಿಚಿತ. ಆದರೆ ಗಣಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸುಂಕದ ಕಟ್ಟೆಯಲ್ಲಿ ಕುಳಿತವರಿಗೆ ಇದೇನು ಅಪರಿಚಿತ ಅಲ್ಲ. ಆದರೆ ಅವರು ತಮಗೇನು ತಿಳಿಯದಂತೆ ವರ್ತಿಸ್ತಿದ್ದಾರೆ. ಯಾಕಂದ್ರೆ ಅಲ್ಲಿನ ಹಣ ಇವರನ್ನ ಮೌನವಾಗಿಸಿದೆ. ಹೇಗೆ ಕಬ್ಬಿಣದ ಅದಿರು ಬಳ್ಳಾರಿಯನ್ನ ಹಾಳು ಮಾಡಿತೋ ಅದೇ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನ ಇಲ್ಲಿನ ಹಣ ಸರ್ವನಾಶ ಮಾಡಲು ಹೊರಟಿದೆ. ಹೀಗೆ ಕಡಲ ದಂಡೆಯನ್ನು ನಿರಂತರವಾಗಿ ಅಗೆದು ಇವರು ಚಿಪ್ಪಿನ ಅದಿರು ಸಾಗಿಸುತ್ತಲೇ ಇದ್ದಾರೆ. ಪ್ರತಿ ವರ್ಷ ಸಾವಿರಾರು ಟನ್ ಅದಿರನ್ನ ನೆರೆಯ ಆಂಧ್ರ, ಮಧ್ಯಪ್ರದೇಶ, ತಮಿಳುನಾಡಿಗೆ ಸಾಗಿಸುತ್ತಲೇ ಇದ್ದಾರೆ. ಹಾಡ ಹಗಲೇ ಎಷ್ಟೊಂದು ರಾಜಾರೋಷವಾಗಿ ಗಣಿಗಾರಿಕೆ ನಡೆಸ್ತಿದಾರಲ್ಲ. ಆದ್ರೆ ನಿಜ ಸಂಗತಿ ಗೊತ್ತಾ? ಇವ್ರು ಯಾರಿಗೂ ಗಣಿಗಾರಿಕೆ ಪರವಾನಗಿ ಇಲ್ಲ, ಲೀಸ್ ಇಲ್ಲ, ಏನಿಲ್ಲ ಅವರಿಗೆ. ಇಲ್ಲ ಗೌರ್ಮೆಂಟ್ ಅದು ಮಿಡ್ಲಗಂಜಿ ಅಂದ್ರೆ ಗೌರ್ಮೆಂಟ್ ಅಂದು. ಮಿಡ್ಲಗಂಜಿ ಅದು ಯಾರು ಸತ್ತು ಅಲ್ಲ, ಅವ್ರು ಯಾರ್ದು ಅಲ್ಲ, ಅದು ಒಬ್ಬ ಎಲ್ಲ ಇದ್ರದ್ದು ಗೌರ್ಮೆಂಟ್ ಅಂದದು. ಇವರು ಎಲ್ಲೋ ಲೈಸೆನ್ಸ್ ಇದೆ, ಎಲ್ಲೋ ಚಿಪ್ಪಿ ತೆಗಿತಾರೆ. ಅವ್ರ ಲೈಸೆನ್ಸ್ ಇದ್ದಲ್ಲಿ ಒಂದು ಮುಟ್ಟಿ ಚಿಪ್ಪಿನೂ ಇಲ್ಲ. ಅದನ್ನು ಕೂಡಲೇ ಬಂದ್ ಮಾಡಬೇಕು. ಇನ್ನು ಕುತೂಹಲಕಾರಿ ಅಂಶ ಅಂದ್ರೆ ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿರುವುದು ಸರ್ಕಾರಿ ಜಮೀನಿನಲ್ಲಿ. ಇದು KIADBAಗೆ ಸೇರಿದ ಜಮೀನು. ಒಟ್ಟು 1824 ಎಕರೆ ಜಮೀನಿದೆ. ಈ ಜಮೀನಿನಲ್ಲಿ ಹೇರಳವಾಗಿ ಚಿಪ್ಪಿನ ಅದಿರಿದೆ. ಇದು 1972ರಲ್ಲಿ ಬೆಳಕಿಗೆ ಬಂತು. ಆ ಬಳಿಕ ಕೆಲ ದಶಕಗಳ ಕಾಲ ಸಣ್ಣ ಪ್ರಮಾಣದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ರು. ಆದರೆ ಕಳೆದ 6-7 ವರ್ಷಗಳಿಂದ ಇಲ್ಲಿ ಉದ್ಯಮದ ರೀತಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಒಂದು ಪ್ರದೇಶದ ಯಾವುದೋ ಒಂದು ರೈತನ ಹತ್ರ ಒಂದು 50 ಗುಂಟೆ 20 ಗುಂಟೆ ಹೀಗೆ ಖರೀದಿ ಮಾಡಿ ಅದ್ರ ಮೇಲೆ ಮೈನಿಂಗ್ ಲೀಸ್ ತಗೊಳ್ತಾರೆ ಅವರು. ಅಲ್ಲಿ ಆ ಪ್ರದೇಶದ ಒಂದು ಟನ್ನು ಅವರು ಮಾಲನ್ನು ಅಲ್ಲಿಂದ ಲಿಫ್ಟ್ ಮಾಡೋದೇ ಇಲ್ಲ. ಇಲ್ಲಿ KIDB ಅಂತ 1840 ಎಕರೆ ಏನೋ ಇದೆ KIDB ಅವ್ರದ್ದು. ಆ ಪ್ರದೇಶದಲ್ಲಿ ಹೇರಳವಾಗಿ ಸಂಪತ್ತಿದೆ. ಅಲ್ಲಿ ಯಾರು ಹೇಳುವವರಿಲ್ಲ, ಕೇಳೋರಿಲ್ಲ. ಅಧಿಕಾರಿಗಳು ಅದ್ರ ಬಗ್ಗೆ ಏನು ಚಕಾರನೇ ಎತ್ತುವುದಿಲ್ಲ, ಹಗಲು ದರೋಡೆ ಮಾಡ್ತಾನೇ ಇದ್ದಾರೆ. ಈಗಲೂ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿ ಸಾವಿರಾರು ಟನ್ ಚಿಪ್ಪು ಮಾರಿ ಕೋಟ್ಯಾಂತರ ರೂಪಾಯಿ ಗಳಿಸುತ್ತಿರುವ ಪ್ರಮುಖರೆಂದರೆ ನಾರಾಯಣ ಹರಿಕಾಂತ ಹಾಗೂ ಅವರ ಮಕ್ಕಳು. ಇವರು ನಾಡಿನ ಎಲ್ಲ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ನಾಡಿನ ಸಂಪತ್ತನ್ನ ಲೂಟಿ ಹೊಡೆಯುತ್ತಿದ್ದಾರೆ ಅನ್ನೋದು ಇವರ ನೇರ ಆರೋಪ. ಕಾಯಂ ಕಳೆಯೋದು, ಕದ್ದು ತೆಗೋದು, ಚಿಪ್ಪೆ ಮಾಡೋದು, ಮತ್ತು ದಾದಾಗಿರಿ, ಜನರಿಗೆ ಹೊಡೆಯೋದು ಬಡಿಯೋದು ಎಲ್ಲ ಗುಂಡಾಗಿರಿ ಪ್ರವೃತ್ತಿ ಮಾಡ್ತಾ ಇದ್ದಾರೆ. ಮತ್ತು ಆ ಸುಬ್ರಹ ಹರಿಕಾಂತ್ ಅಂತೂ ಕಾಯಂ ಅವ್ರದ್ದು ಯಾವಾಗೂ ರೋಡಿ ಸಮಯ, ಮತ್ತು ಇದರಲ್ಲಿ ಕೂಡಲೇ ಬಂದಾಗಬೇಕು. ಇಲ್ಲಿ ನಡೆಯುತ್ತಿರುವ ಅಕ್ರಮಗಳ ವಿರುದ್ಧ ದನಿ ಎತ್ತಿದ್ರೆ ಅವರ ಮೇಲೆ ದೌರ್ಜನ್ಯ ಎಸಗಲಾಗುತ್ತೆ, ಜೀವ ಬೆದರಿಕೆ ನೀಡಲಾಗುತ್ತೆ ಅನ್ನೋದು ಸಾರ್ವಜನಿಕರ ಆರೋಪ. ಹೋದವು ಕೂಡ ಅವರು ಯಾವುದೇ ರೀತಿ ನಮ್ಮ ಹತ್ರ ಚಾಕು ಚೂರಿ ಎಲ್ಲ ರೆಡಿಯಾಗೇ ಬರ್ತಾರೆ. ಅವ್ರ ಹತ್ರ ನಾವು ಹತ್ರ ಏನು ಒಂದ್ಸರಿ ನಾವು ಕ್ಯಾಮ್ರಾ ಫೋಟೋ ತಗೊಂಡು ಹೋಗ್ಲಿಕ್ಕೆ ಹೋದರೆ ನಮ್ಮ ಜೀವ ಮನೆಗೆ ಬರಲ್ಲ, ಅಷ್ಟು ರೆಡಿಯಾಗಿ ಇರ್ತಾರೆ ಅವರು. ದಶಕಗಳಿಂದ KIDB ಜಮೀನಿನಲ್ಲಿ ರಾಜಾರೋಷವಾಗಿ ಅಕ್ರಮ ಚಿಪ್ಪು ಗಣಿಗಾರಿಕೆ ನಡೆಯುತ್ತಿದ್ರೂ ಯಾವ ಅಧಿಕಾರಿಗಳು ಇವರನ್ನ ತಡೆದಿಲ್ಲ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತಿದ್ರೂ ಯಾರೂ ಅತ್ತ ತಲೆನೇ ಹಾಕಿಲ್ಲ. ಈ ಬಗ್ಗೆ ಸಾರ್ವಜನಿಕರು ಅದೆಷ್ಟೋ ಬಾರಿ ಜಿಲ್ಲಾಧಿಕಾರಿಗೆ, ಗಣಿ ಇಲಾಖೆಗೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ಯಾಕಂದ್ರೆ ಈ ಅಕ್ರಮ ಚಟುವಟಿಕೆಯಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತಾರೆ ಇವರು. ಎಲ್ಲ ಫಾಲ್ಸ್ ಸರ್ಟಿಫಿಕೇಟ್ ಅನ್ನ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ. IBM ಅವರು, ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ಅವರು ಅದನ್ನ ನಿಖರತೆಯನ್ನ ಅಲ್ಲಿ ಕೊಡ್ತಾರೆ. ಈ ಲ್ಯಾಂಡ್ನಲ್ಲಿ ಇಷ್ಟು ಪ್ರಮಾಣದ ಅದಿರು ಸಿಗತ್ತೆ ಹೇಳಿ. ಆದರೆ ಅವ್ರು ಏನು ಕೊಟ್ಟಿದ್ದಾರಲ್ಲ, ನಾವು ಚಾಲೆಂಜ್ ಮಾಡ್ತೇವೆ. ಅವರು ಆ ಲೀಸ್ ಏರಿಯಾದಲ್ಲಿ ಕೊಟ್ಟಿದ್ದು ಅವರ ರಿಪೋರ್ಟು ಸುಳ್ಳು. ಅದು ಅವರು ಈಗ ಒಂದು ಏರಿಯಾದು 2443ನೇ ಒಂದು ಲೀಸ್ ಏರಿಯಾದಲ್ಲಿ ಅವರು 3 ಮೀಟ್ರು ಅಲ್ಲಿ ಲೈಮ್ ಶೆಲ್ಲು ಸಿಗತ್ತೆ ಅಂದ್ಕೊಂಡು ಕೊಟ್ಟಿದ್ದಾರೆ. ನನ್ನ ಹತ್ರ ರಿಪೋರ್ಟ್ ಇದೆ. ಅದು ಅಲ್ಲಿ ನಾನು ಚಾಲೆಂಜ್ ಮಾಡ್ತೇನೆ ಅವರಿಗೆ. 1 ಮೀಟ್ರಿಗಿಂತ ಹೆಚ್ಚು ಎವರೇಜ್ 1 ಮೀಟ್ರಿಗಿಂತ ಹೆಚ್ಚು ಅಲ್ಲಿ ಅದ್ರ ಸಿಗೋದೇ ಇಲ್ಲ ಅಲ್ಲಿ. ಇನ್ನು ಈ ಅಕ್ರಮ ಗಣಿಗಾರಿಕೆಯಿಂದ ಪರಿಸರಕ್ಕೆ ಭಾರಿ ಹಾನಿಯುಂಟಾಗುತ್ತಿದೆ. ಅದಿರು ಲೂಟಿಕೋರರು ತಮ್ಮ ಅನುಕೂಲಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವ ತಡೆಗೋಡೆಯನ್ನು ಒಡೆದು ಹಾಕಿದ್ದಾರೆ. ಇದರಿಂದ ಸಾಗರದ ಉಪ್ಪು ನೀರು ಹೊಲಗಳಿಗೆ ನುಗ್ಗುತ್ತಿವೆ ಅಂತೆ. ನಮ್ಮ ನಮ್ಮ ನರವಳೆ ನೀರು ಬಂದೆ, ಮನೆ ಒಳಗೆಲ್ಲ ನೀರು ನುಗ್ಗಿ, ಉಪ್ಪು ನೀರು ಬಂದೆ, ಕುಡಿಲಿಕ್ಕೆ ಸರಿಯಾಗಿ ನೀರಿಲ್ಲ, ಎಲ್ಲ ಭಾಳ ತೊಂದರೆ ಆಗ್ತಿತ್ತು. ಮತ್ತು ನಮ್ಮ ದೇವಸ್ಥಾನಕ್ಕೆ ತೊಂದರೆ ಆಗಿತ್ತು. ಇಲ್ಲ ನಮ್ಮ ಒಬ್ಬರೇ ದೇವಸ್ಥಾನ ಮುಗಿತ್ತು, ಅದು ಭಾಳ ತೊಂದರೆ ಆಗ್ತಿತ್ತು. ಗಣಿದಂಧೆಕೋರರ ಅಕ್ರಮದಿಂದಾಗಿ ಮುಖ್ಯವಾಗಿ ಸಿಹಿ ನೀರಿನ ಮೂಲಗಳೆಲ್ಲ ಉಪ್ಪು ನೀರಾಗಿ ಪರಿವರ್ತನೆಯಾಗಿವೆ. ಅಷ್ಟೇ ಅಲ್ಲದೆ
ಹೊಲ ಗದ್ದೆಗಳಿಗೆಲ್ಲ ಉಪ್ಪು ನೀರು ನುಗ್ಗಿ ಬೆಳೆಯೆಲ್ಲ ಹಾಳಾಗುತ್ತಿದೆ. ಕೆಲ ಗದ್ದೆಗಳಲ್ಲಂತೂ ಬೆಳೆ ಬೆಳೆಯಲು ಸಾಧ್ಯವೇ ಇಲ್ಲ. ಚಿತ್ರದುರ್ಗದಲ್ಲಿ ಬಂಡೆಲ್ಲ ಹೊಡೆದು ಗೌರ್ಮೆಂಟ್ ಬಂಡೆಲ್ಲ ಹೊಡೆದು ನೀರೆಲ್ಲ ನುಗ್ತಾ ಉಂಟು. ಫುಲ್ಲು ನೀರೆಲ್ಲ ಗದ್ದೆ ಎಲ್ಲ ಮಾಡ್ಲಿಕ್ಕೆ ಆಗೋದು. ಉಪ್ಪು ನೀರು ತುಂಬಿ ಎಲ್ಲ ಕುಡಿಯೋ ನೀರಿನ ತೊಂದರೆ, ಗದ್ದೆ ಎಲ್ಲ ಹೋಗೋದೆ. ಇನ್ನು ಸಾಗರ ದಂಡೆ ಒಡೆದು ಹೋಗಿರೋದ್ರಿಂದ ಮೀನುಗಾರರಿಗೆ ಭಾರಿ ತೊಂದರೆಯಾಗಿದೆ. ಮೀನುಗಾರ ನಾಶ ಆಗಿ ಹೋಗ್ಬಿಡ್ತಾರೆ. ಇದು ಅವರಲ್ಲಿ ತೆಗೆದ್ರೆ ನಾವು ನಾಶ ಆಗಿ ಹೋಗ್ಬಿಡ್ತೀವಿ. ಅಲ್ಲೇ ನೀರು ತುಂಬ್ತಾ ಇದೆ, ಅಲ್ಲಿಂದ ಏನು ಬರಬೇಕು? ನಮಗೊಂದು ಗಜನಿ ಇರ್ತದೆ, ಒಂದು ಸಣ್ಣ ಬಂಡಿ ಇರ್ತದೆ. ಆ ಬಂಡೊಳಗೆ ನಾವು ಬಲೆ ಕಟ್ಟಿ ಬದುಕ್ತೀವಿ. ಯಾಕಂದರೆ ಒಂದು ಫ್ಯಾಮಿಲಿ ಬದುಕ್ತದೆ ಅಲ್ಲಿ. ಅದನ್ನು ಇವರು ತೆಗೆದು ಬಿಟ್ಟಿದ್ದಾರೆ. ಸಾವಿರಾರು ಕುಟುಂಬ ಬದುಕ್ತಿತ್ತು ಅಲ್ಲಿ. ಇವರು ಲೂಟಿ ಮಾಡಿ ಆ ಬಂಡನ್ನು ಒಡೆದು ಏನೂ ಇಡಲಿಲ್ಲ, ನಮ್ಮನ್ನು ತೆಗೆದು ಬಿಟ್ಟಿದ್ದಾರೆ. ಈ ಅಕ್ರಮ ಗಣಿಗಾರಿಕೆಯಿಂದಾಗಿ ಸಮುದ್ರ ದೊಡ್ಡದಾಗುತ್ತಿದೆ. ಮಳೆಗಾಲದಲ್ಲಿ ಸಮುದ್ರದ ನೀರು ಹಳ್ಳಿಗಳಿಗೆಲ್ಲ ನುಗ್ಗುತ್ತಿದೆ. ಇಷ್ಟೊಂದು ಹಾನಿಯುಂಟು ಮಾಡೋ ಈ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಲು ಮಾತ್ರ ಯಾರೂ ಮುಂದಾಗದಿರುವುದು ದುರಂತವೇ ಸರಿ. ಇಲ್ಲಿನ ಅಕ್ರಮ ಗಣಿ ಮಾಲೀಕರ ದೌರ್ಜನ್ಯದಿಂದ ನೊಂದ ಮಂದಿ ನಮಗೆ ದೂರು ಕೊಟ್ರು. ನಾವು ಇವರ ಅಕ್ರಮನ ಬಯಲಿಗೆಳೆಯಲು ರೆಡಿಯಾದ್ವಿ. ನಮಗೆ ಆ ಸಂದರ್ಭದಲ್ಲಿ ಜೀವ ಬೆದರಿಕೆ ಸಿಕ್ತು. ಹಲ್ಲೆಗೂ ಮುಂದಾದ್ರು. ಆದರೆ ನಮ್ಮ ಪ್ರಯತ್ನ ಬಿಡಲಿಲ್ಲ. ನಮ್ಮ ಪ್ರಯತ್ನಕ್ಕೆ ಸಿಕ್ಕ ಫಲ ಏನು ತಿಳಿಸ್ತೀನಿ ಬ್ರೇಕ್ನ ನಂತರ.